ಸ್ನೇಹಿತರೆ, ವಿಜ್ಞಾನಿಗಳು ಎಂದಿಗೂ ಹೆಜ್ಜೆ ಇಡಲು ಭಯಪಡುವ ವಿಶ್ವದ 5 ಅತ್ಯಂತ ಅಪಾಯಕಾರಿ ನದಿಗಳು ಯಾವುದೆಂದರೆ, 5ನೇಯದಾಗಿ ಅಮೆಜಾನ್ ನದಿ. ವಿಶ್ವದ 2ನೇ ಅತಿ ಉದ್ದದ ನದಿಯಾದ ಅಮೆಜಾನ್ ದಕ್ಷಿಣ ಅಮೆರಿಕಾದ ಅನೇಕ ದೇಶಗಳ ಮೂಲಕ ಹಾದು ಹೋಗುತ್ತದೆ. ಅದರ ನೀರಿನಲ್ಲಿ ಭಯಾನಕ ಚಲನಚಿತ್ರಕ್ಕಿಂತ ಕಡಿಮೆ ಇಲ್ಲದ ಜೀವಿಗಳಿವೆ. ಫಿರಾನಗಳಂತೆ ಗುಂಪುಗಳಾಗಿ ದಾಳಿ ಮಾಡಿ ಯಾವುದೇ ಪ್ರಾಣಿಯ ಮಾಂಸವನ್ನು ಸೆಕೆಂಡುಗಳಲ್ಲಿ ತಿಂದು ಹಾಕುತ್ತವೆ ಮತ್ತು ಇಡೀ ಮಾನವನನ್ನು ನುಂಗುವ ಅನಕೊಂಡಗಳು. ಇದರ ಜೊತೆಗೆ ಇಲ್ಲಿ ವಿದ್ಯುತ್ ಈಲ್ಗಳಿವೆ. ಅದು ತುಂಬಾ ಪ್ರವಾಹವನ್ನು ಬಿಡುಗಡೆ ಮಾಡುತ್ತದೆ. ಅದು ಸಹ ಒಬ್ಬ ವ್ಯಕ್ತಿಯು ಪ್ರಜ್ಞಾಹೀನನಾಗುತ್ತಾನೆ. ಅದರ ಮೇಲೆ ದಟ್ಟವಾದ ಕಾಡು ಮತ್ತು ಮಳೆಯ ಹವಾಮಾನವು ಅದನ್ನು ಇನ್ನಷ್ಟು ಅಪಾಯಕಾರಿಯನ್ನಾಗಿ ಮಾಡುತ್ತದೆ. 4ನೇಯದಾಗಿ ಕಾಂಗೋ ನದಿ. ಆಫ್ರಿಕಾದ 2ನೇ ಅತಿ ದೊಡ್ಡ ನದಿ ಮತ್ತು ವಿಶ್ವದ ಅತ್ಯಂತ ಆಳವಾದ ನದಿ ಕಾಂಗೋ ನದಿ. ಇದರ ಆಳ 750 ಅಡಿಗಳವರೆಗೆ ಹೋಗುತ್ತದೆ. ಅಂದರೆ ಯಾರಾದರೂ ಅದರಲ್ಲಿ ಬಿದ್ದರೆ ಅವರು ನೇರವಾಗಿ ಕತ್ತಲೆಯಲ್ಲಿ ಕಣ್ಮರೆಯಾಗುತ್ತಾರೆ. ಇದರ ಪ್ರವಾಹವು ಎಷ್ಟು ಪ್ರಬಲವಾಗಿದೆ ಎಂದರೆ ಇಲ್ಲಿ ದೋಣಿಗಳು ಮತ್ತು ಹಡಗುಗಳನ್ನು ನಿಯಂತ್ರಿಸುವುದು ಕಷ್ಟಕರವಾಗುತ್ತದೆ. ಕಾಂಗೋ ಜಲಾನಯನ ಪ್ರದೇಶದಲ್ಲಿ ಬಹಳಷ್ಟು ಅಪಾಯಕಾರಿ ಪ್ರಾಣಿಗಳಿವೆ. 3ನೇಯದಾಗಿ ಜಂಬೇಜಿ ನದಿ. ಆಫ್ರಿಕಾದ ಈ ನದಿ ಹೆಚ್ಚು ಸುಂದರವಾಗಿ ಕಾಣುತ್ತದೆ. ಅದು ಹೆಚ್ಚು ಮಾರಕವಾಗಿರುತ್ತದೆ. ಇದರಲ್ಲಿರುವ ವಿಶ್ವದ ಅತಿ ದೊಡ್ಡ ಜಲಪಾತವಾದ ವಿಕ್ಟೋರಿಯಾ ಜಲಪಾತವು ಈ ನದಿಯನ್ನು ಇನ್ನಷ್ಟು ಅಪಾಯಕಾರಿಯನ್ನಾಗಿ ಮಾಡುತ್ತದೆ. ಜಂಬೇಜಿಯ ವೇಗದ ಹರಿವಿನಲ್ಲಿ ಯಾರಾದರೂ ಬಿದ್ದರೆ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಇದರ ಸುತ್ತಲೂ ಅನೇಕ ನೀರು ನಾಯಿಗಳು ಮತ್ತು ಮೊಸಳೆಗಳಿವೆ. ಅವು ಮನುಷ್ಯರ ಮೇಲೆ ದಾಳಿ ಮಾಡಲು ಯಾವುದೇ ಸಮಯ ತೆಗೆದುಕೊಳ್ಳುವುದಿಲ್ಲ. ಅನೇಕ ಬಾರಿ ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡುವ ಪ್ರವಾಸಿಗರು ಹಠಾತ್ ಬಲವಾದ ಪ್ರವಾಹದಿಂದಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 2ನೇಯದಾಗಿ ಯಾಂಗ್ಸಿ ರಿವರ್. ಚೀನಾದ ಅತಿ ಉದ್ದದ ನದಿ ಮತ್ತು ವಿಶ್ವದ ಅತ್ಯಂತ ಜನನಿಬಿಡ ನದಿ ಮಾರ್ಗಗಳಲ್ಲಿ ಒಂದಾಗಿದೆ. ಆದರೆ ಈ ನದಿಯ ಬಲವನ್ನು ಕಡಿಮೆ ಅಂದಾಜು ಮಾಡಲು ಸಾಧ್ಯವಿಲ್ಲ. ಪ್ರತಿ ವರ್ಷ ಅದರಲ್ಲಿ ಹಠಾತ್ ಪ್ರವಾಹಗಳು ಮತ್ತು ಭೂಕುಸಿತಗಳು ಸಾವಿರಾರು ಜನರನ್ನು ಕೊಲ್ಲುತ್ತದೆ. ಇದರ ಅನಿರೀಕ್ಷಿತ ಪ್ರವಾಹವು ಎಷ್ಟು ಪ್ರಬಲವಾಗಿದೆ ಎಂದರೆ ಉತ್ತಮ ದೋಣಿಗಳು ಮತ್ತು ಹಡಗುಗಳು ಸಹ ತಿರುಗುತ್ತವೆ. ಯಾಂಗ್ಸಿ ಬಳಿಯು ಹಳ್ಳಿಗಳು ಹೆಚ್ಚಾಗಿ ಹಠಾತ್ ಪ್ರವಾಹದಲ್ಲಿ ಸಂಪೂರ್ಣವಾಗಿ ಮುಳುಗುತ್ತವೆ. ಮೊದಲನೆಯದಾಗಿ ನೈಲ್ ನದಿ. ಎಲ್ಲರೂ ಈ ಹೆಸರನ್ನು ಕೇಳಿರಬಹುದು, ಆದರೆ ಕೆಲವೇ ಜನರಿಗೆ ಈ ನದಿಯ ನಿಜವಾದ ಅಪಾಯ ತಿಳಿದಿದೆ. ನೈಲ್ ನದಿಯನ್ನು ಆಫ್ರಿಕಾದ ಜೀವನಾಡಿ ಎಂದು ಪರಿಗಣಿಸಲಾಗಿದೆ. ಆದರೆ ಅದರ ನೀರಿನಿಂದ ತುಂಬಿದ ನೈಲ್ ಮೊಸಳೆಗಳು ಪ್ರತಿ ವರ್ಷ ನೂರಾರು ಜನರನ್ನು ನುಂಗುತ್ತವೆ. ಈ ಮೊಸಳೆಗಳು ತುಂಬಾ ದೊಡ್ಡದಾಗಿದೆ ಮತ್ತು ವೇಗವಾಗಿದ್ದು ಅವು ಯಾವುದೇ ಹಡಗನ್ನು ಉರುಳಿಸಬಹುದು. ಇದಲ್ಲದೆ ಸುಡಾನ್ ಮತ್ತು ಈಜಿಪ್ಟ್ನ ಕೆಲವು ಭಾಗಗಳಲ್ಲಿ ನೈಲ್ ನದಿಯ ಹರಿವು ತುಂಬಾ ಅಸ್ಥಿರವಾಗಿದ್ದು ಕೆಲವು ಸ್ಥಳಗಳಲ್ಲಿ ಈ ನದಿಯು ಇಡೀ ವಸಾಹತುವನ್ನೇ ಆಕ್ರಮಿಸಿಕೊಂಡಿದೆ. ಮತ್ತು ಭಯಾನಕ ವಿಷಯವೇನೆಂದರೆ ಮೊಸಳೆಗಳು ಮನುಷ್ಯರಿಗೆ ಹೆದರುವುದಿಲ್ಲ, ಆದರೆ ಅವುಗಳನ್ನು ಬೇಟೆ ಎಂದು ಪರಿಗಣಿಸುತ್ತವೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.